ಇವತ್ತು ನಮ್ಮ ಕೆಲವು ಕಾಂಗ್ರೆಸ್ ದಲಿತ ಮುಖಂಡರು ಮಾತನಾಡ್ತಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಅಪ್ಪ ದಲಿತ ನಾಯಕರ ಜಿಲ್ಲೆಯವರು ಕೇಳ್ತಾ ಇದೀವಿ, ನಿಮ್ಮ SC ST 26,000 ಕೋಟಿ ಹಣವನ್ನು ವಾಪಸ್ ತಗೊಂಡ್ರಲ್ಲ, ಅದ್ರ ಬಗ್ಗೆ ನಿಮ್ಗೇನು ಕಿವಿ ಕೇಳ್ತಾ ಇಲ್ವೇ? ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ದಲಿತ ಮುಖಂಡರು? ನಿನ್ನೆ ಅವ್ರು ಜನ್ಮ ಕಸ್ಕೊಳ್ತಾ ಇದ್ದ ಮೀಡಿಯಾದಲ್ಲಿ ಅಂಬರೀಷ್ ಅವರು, ಅಂಬರೀಷ್ ಅವರೇ ಒಂದ್ ಮಾತು ಹೇಳ್ತೀನಿ ನಿಮ್ಗೆ, 26,000 ಕೋಟಿ ಇಟ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ನಿನ್ನೆ ಹೋರಾಟ ಏನು? ST ಇನ್ನೊಬ್ಬ ST ನಾಯಕ ST ನೇಮದಲ್ಲಿ 187 ಕೋಟಿ ಇಟ್ಕೊಂಡಿದ್ದಾರೆ, ನಿಮ್ಮ ಹೋರಾಟ ಏನು? ಇವತ್ತು ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ಗೆ ಅಪಮಾನ ಮಾಡಿದೆ ಕಾಂಗ್ರೆಸ್ ದೇಶದಲ್ಲಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದೆ ಕಾಂಗ್ರೆಸ್ ಎಂಬುದು ದೇಶಕ್ಕೆ ಗೊತ್ತಿದೆ. ಆದ್ರೆ ನಿನ್ನೆ ಒಂದು ದುರದೃಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋಗಿದ್ದ ಜಾಗದಲ್ಲಿ ಕ್ಲೀನ್ ಮಾಡಿದಾರೆ ಅಂತ ನೀವು ಹೋರಾಟ ಮಾಡ್ತಾ ಇದೆಯಲ್ಲ, ಅಂಬೇಡ್ಕರ್ಗೆ ಅವಮಾನ ಮಾಡಿದಲ್ಲ, ಅವಾಗ ನಿನ್ನೆ ಹೋರಾಟ ಎಲ್ಲಿ ಹೋಗಿತ್ತು ನಿಮ್ಮ ದಲಿತ ನಾಯಕರದು? ಅವರ ಸತ್ತಾಕ ಅವರಿಗೆ ಜಾಗ ಕೊಡ್ಲಿಲ್ಲ. ಅದೇ ನಿಮ್ಗೆ ಆ ದಲಿತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಅಡಿಯಲ್ಲಿ ನೀವು ಬೆಳೀತಾ ಇರೋದು, ಇವತ್ತು ಅವರ ಸಾಲಿನಲ್ಲಿ ಬೆಳೀತಾ ಇದ್ದೀರಲ್ಲ ಇವತ್ತು ಕಾಂಗ್ರೆಸ್ ನಾಯಕರು, ದಲಿತ ನಾಯಕರು. ಇವೆಲ್ಲ ಕಾಣಲ್ಲ ನಿಮ್ಗೆ. ಅಂಬೇಡ್ಕರ್ ಅಪಮಾನ ಮಾಡಿದ್ರು ಗೊತ್ತಿಲ್ಲ, ಅದೇ ಅವರ ಮೀಸಲಾತಿ ಅಡಿಯಲ್ಲಿ ನಿಮ್ಗೆಲ್ಲ ಅಧಿಕಾರಗಳು ಬೇಕು. ಮೀಸಲಾತಿ ಅಡಿಯಲ್ಲಿ ಅಂಬರೀಷ್ ಅವರೇ, ಇದಕ್ಕಿಂತ ಉತ್ತರ ಇದೆಯಾ ನಿಮ್ಮ ಹತ್ರ? ಮನೋಜ್ಞಾನಿಗಳು ಭಾರತೀಯ ಜನತಾ ಪಕ್ಷ RSS ಅಲ್ರಿ, ಕಾಂಗ್ರೆಸ್ ಅವರು, ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಇವತ್ತು UPA ಸರ್ಕಾರದಲ್ಲಿ ಲಕ್ಷಾಂತರ ಕೋಟಿ ಹಗರಣ ಮಾಡಿದ ಜನರಿಗೆ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡ್ರಿ ಮೊದಲು. ಅದು ಬಿಟ್ಟು ಯಾವುದೋ ಸಣ್ಣ ವಿಷಯನ ದೊಡ್ಡ ಮಾಡಕ್ ಹೋಗ್ತಾ ಇದೀರಲ್ಲ ನೀವು. ದಯವಿಟ್ಟು ಇನ್ನು ಮುಂದೆ ಆದ್ರೂ ದಲಿತ ನಾಯಕರು ರಾಜ್ಯದಲ್ಲಿ ಇವತ್ತೇನಿದ್ರು, ನಿನಗೆ ನೈತಿಕತೆ ಇದ್ರೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದಂತ ವಿರುದ್ಧ ಹೋರಾಟ ಮಾಡು ನೀನು PC ಆಫೀಸ್ ಮುಂದ್ಗಡೆ. ಅದನ್ನು ಬಿಟ್ಟು ಪುಕ್ಸಾಟೆ ಜನರ ಅಭಿಪ್ರಾಯ ಕೊಡಕ್ಕೆ ಮಾತನಾಡುವುದು ಒಳ್ಳೇದಲ್ಲ. ಇದು ಭಾರತೀಯ ಜನತಾ ಪಕ್ಷ RSS ಭಾರತದ ಉಳಿವಿಗಾಗೇ ಇರುವಂತ ಪಕ್ಷಗಳಿವೆ, ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನವರು. ಇವತ್ತು ನಿಮ್ಮದೇ ಸರ್ಕಾರ ಹಗರಣಗಳ ಸರದಾರರಾಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನಿದೆ? ದಯವಿಟ್ಟು DK ಶಿವಕುಮಾರ್ ಅವರು ಈ ಕೂಡಲೇ ಏನು ನಾಗೇಂದ್ರ ಅವರನ್ನ ಸಂಪುಟ ತಗೊಂಡಿದ್ದೀರಿ, ಎಮೀರ್ ಅಹಮದ್ ಅವರನ್ನ ತಗೊಂಡಿದ್ದೀರಿ, ಆ ಸಂತೋಷ್ ಲಾಡ್ ತಲೆ ಇಲ್ಲದ ಸಂತೋಷ್ ಲಾಡ್ ಅಂತ ತಗೊಂಡಿದ್ದೀರಿ, ಅವ್ರನ್ನ ಈ ಕೂಡಲೇ ಸಂಪುಟದಿಂದ ಹೊರ ಹಾಕ್ಬೇಕು. ಇಲ್ಲ ಆಯ್ತಾನೆ ಪ್ರತಿ ದಿವಸ ಪ್ರತಿ ಜಿಲ್ಲೆಯಲ್ಲೂ ಸಹ ಉಗ್ರವಾದ ಹೋರಾಟ ಸೆಷನ್ ಮುಗಿಯವರೆಗೂ ನಡೆಯುತ್ತೆ.